ಚಾನಲ್ಗೆ ಸರ್ವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಸ್ನೇಹಿತರೆ, ಇಂದಿನ ಲೆಸನ್ಸ್ ಏನು ತೊಗೊಂಡಿದ್ದೀನಿ ನಾನು ಅಂದರೆ, ಮೋಸ್ಟ್ ವರ್ಬ್ ಕ್ಯಾನ್ ಬಿ ಯೂಸ್ಡ್ ಬೋತ್ ಆ್ಯಸ್ ಟ್ರಾನ್ಸಿಟಿವ್ ಆ್ಯಂಡ್ ಇಂಟ್ರಾನ್ಸಿಟಿವ್. ಇಲ್ಲಿ ಹೆಚ್ಚಾಗಿ ಕೆಲವು ವರ್ಬ್ಗಳ ಬಗ್ಗೆ ನಾವು ವಿಚಾರ ಮಾಡಿದಾಗ ಅದರ ಬಗ್ಗೆ ನಾವು ತಿಳಿಬೇಕು ಎಂದು ನಾವು ಆ ಕಡೆ ಹೋದಾಗ ವರ್ಬ್ಗಳಲ್ಲಿ ನಾನು ಹೇಳಿದ್ದೆ ನಿಮಗೆ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತೇಳಿ. ಟ್ರಾನ್ಸಿಟಿವ್ ವರ್ಬ್ಸ್, ಇಂಟ್ರಾನ್ಸಿಟಿವ್ ವರ್ಬ್ಗಳ ಬಗ್ಗೆನೇ ಹೆಚ್ಚಾಗಿ ಏನಕ್ಕೆ ನಾವು ಮಾತಾಡ್ತೀವಿ ಅಂತ ಹೇಳೋದಾದರೆ, ಮಾತನಾಡಬೇಕು ಎಂಬ ಒಂದು ವಿಚಾರ ಏನಕ್ಕೆ ಬರುತ್ತೆ ಅನ್ನೋದಾದರೆ, ಪ್ರತಿ ಟೀಚರ್ಸ್ ಯಾರೇ ಇರ್ಬೋದು, ಓದುಗರು ಯಾರಾದರೂ ಇರ್ಬೋದು, ಅವರಿಗೆ ಈ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ಗಳ ಬಗ್ಗೆ, ಅದರ ಮೇಯ್ನ್ ವರ್ಬ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ನಮಗೆ ಚೆನ್ನಾಗಿ ಅರ್ಥ ಆಗಿರಬೇಕು. ಕಾರಣ, ನೀವು ಯಾವುದೇ ಒಂದು ಬುಕ್ಸನ್ನು ನೋಡಿದಾಗ ಅದರ ಡಿಕ್ಷ್ನರಿ ಅಂತ ನಾವು ಏನು ಹೇಳ್ತೀವಿ, ಡಿಕ್ಷ್ನರಿನಲ್ಲಿ ನಾವು ನೋಡಿದಾಗ ಆ ಡಿಕ್ಷ್ನರಿನಲ್ಲಿ ಏನಿರುತ್ತೆ ಅಂದರೆ, ಕೆಲವು ವೇಳೆ IV ಅಂತ ಕೊಟ್ಟಿರ್ತಾರೆ ಮತ್ತು TV ಅಂತ ಕೊಟ್ಟಿರ್ತಾರೆ, ಅಲ್ಲ VI ಅಂತ ಕೊಟ್ಟಿರ್ಬೋದು, ಅಲ್ಲ VT ಅಂತ ಕೊಟ್ಟಿರ್ಬೋದು. ಹೀಗೆ ಕೊಟ್ಟಾಗ ನಾವು I ಇದ್ದಾಗ ಇಂಟ್ರಾನ್ಸಿಟಿವ್ ಅಂತ ತಿಳ್ಕೊಳ್ತೀವಿ, T ಇದ್ದಾಗ ಟ್ರಾನ್ಸಿಟಿವ್ ಅಂತ ತಿಳ್ಕೊತೀವಿ. ಇಂಟ್ರಾನ್ಸಿಟಿವ್ ಅಂತ ಹೇಳಿದರೆ, ನಾನು ಹೇಳಿದೆ ನಿಮಗೆ, ಅದು ಕರ್ಮವನ್ನು ಒಳಗೊಂಡಿರೋದಿಲ್ಲ, ಅದು ಹೊರತುಪಡಿಸಿ ಇರುತ್ತೆ, ಅದು ಯಾವುದೇ ಆ್ಯಕ್ಷನ್ನ ಅಲ್ಲಿ ತಗೊಳ್ಳೋದಿಲ್ಲ, ಹಾಗಾಗಿರುತ್ತೆ. ಇಲ್ಲಿ ಟ್ರಾನ್ಸಿಟಿವ್ಗೆ ಕರ್ಮಪದ ಬೇಕಾಗಿರ್ತದೆ, ಆವಾಗ ಅದನ್ನು ಟ್ರಾನ್ಸಿಟಿವ್ ಅಂತೇಳಿ ಕರಿತೀವಿ. ಆದರೆ ಈ ಕೆಲವು ಕ್ರಿಯಾಪದಗಳು ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಎರಡಲ್ಲೂ ಕೂಡ ಬಳಕೆ ಆಗ್ತವೆ. ಆವಾಗ ನಾವು ಅದನ್ನು ಬೇರ್ಪಡಿಸೋದು ಹೇಗೆ? ವಾಕ್ಯದಲ್ಲಿ ನಾವು ಬೇರ್ಪಡಿಸ್ತಾ ಹೋಗ್ತೀವಿ. ಆದರೆ ಬರವಣಿಗೆ ರೂಪದಲ್ಲಿ ಒಂದೇ ಪದನ ಬರೆದು ನಾವು ಬೇರ್ಪಡಿಸೋಕ್ಕಾಗಲ್ಲ. ಇಲ್ಲಿ ಕೆಲವು ಅಂಶಗಳನ್ನ ನೀವು ತಿಳಿದಿರಬೇಕು. ಅದನ್ನು ತುಂಬ ಒಳಗಡೆ ಆಳವಾಗಿ ಹೋದಾಗ ವಿವರಿಸ್ತಾ ಹೋಗ್ಬೋದು. ಅದನ್ನು ಕ್ರಿಯಾಪದಗಳ ಬಗ್ಗೆ, ಕ್ರಿಯಾ ಹೇಗೆ ನಡೆಯುತ್ತೆ, ಅದು ಯಾವ ರೀತಿ ಕ್ರಿಯಾನ ನಾವು ಅರ್ಥ ಮಾಡ್ಕೋಬೇಕು ಅಂತೇಳಿ. ಅದಕ್ಕೆ ನಮಗೆ ವಾಕ್ಯ ರಚನೆ ಮಾಡುವಲ್ಲಿ ತುಂಬ ನಮಗೆ ಸರಳವಾಗಿ ವಾಕ್ಯ ರಚನೆ ಮಾಡ್ತೀವಿ, ನಮಗೆ ಸುಲಭವಾಗ್ತದೆ ಅನ್ನೋ ಒಂದು ವಿಚಾರ ಬೇಕು ಅಂದರೆ ನಾವು ಈ ವಿಚಾರವನ್ನು ಮನಗಾಣಬೇಕಾಗ್ತದೆ. ಇಲ್ಲಿ ನಾವು ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬನ್ನು ನಾವು ತೊಗೊಂಡಿದ್ವಿ. ಅದರಲ್ಲಿ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ ಅಂದರೆ ಏನು ಎಂಬುದು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇಲ್ಲಿ ಹಾಗಾದರೆ ಏನು ಇಂಟ್ರಾನ್ಸಿಟಿವ್ ಮತ್ತು ಟ್ರಾನ್ಸಿಟಿವ್ ಅಂತ ನಾವು ತಿಳ್ಕೊಂಡಾದ್ಮೇಲೆ ಈ ವಾಕ್ಯದಲ್ಲಿ ನಾವು ಇಂಟ್ರಾನ್ಸಿಟಿವ್ ಮತ್ತು ಟ್ರಾನ್ಸಿಟಿವ್ ವರ್ಬನ್ನು ನೋಡಬೇಕಾಗ್ತದೆ. ಇಲ್ಲಿ ಯೂಸ್ಡ್ ಟ್ರಾನ್ಸಿಟಿವ್ಲಿ ಅಂತೇಳಿ ನೀವು ತೊಗೊಂಡಿದ್ದೀನಿ. ಇವಾಗ ಇಲ್ಲಿ ಏನಾಗ್ತದೆ ಅಂದರೆ, ನೋಟ್, ನಾವು ಕೆಲವು ಶಬ್ದಗಳನ್ನ ನಾನು ಬಾಯಲ್ಲೇ ಹೇಳ್ತೀನಿ, ನೀವು ಬರವಣಿಗೆ ರೂಪದಲ್ಲಿ ಬರ್ಕೊಂಬಿಟ್ರೆ ತುಂಬ ಒಳ್ಳೆಯದು. ಈಗ ಉದಾಹರಣೆಗೆ ಕೆಲವನ್ನ ನಾವು ನೋಟ್ ಮಾಡ್ತೀವಿ, ಅಂದರೆ ನೆನಪನ್ನು ಇಟ್ಕೋಬೇಕಾದ್ರೆ ಕೆಲವು ಟಿಪ್ಪಣಿ ಮಾಡ್ಕೋಬೇಕಾಗ್ತದೆ ನಾವು. ಸಮ್ ವರ್ಬ್ಸ್, ಎಕ್ಸಾಂಪಲ್, ಕಮ್, ಗೋ, ಫ್ಲೈ, ಜಂಪ್, ಫಾಲ್, ಸ್ಲೀಪ್, ವಾಕ್, ಲೈ, ಡೈ, ಹೀಗೆ ಅನೇಕ ಶಬ್ದಗಳು ಬರ್ತವೆ. ಇವು ಬಂದಾಗ ಇವುಗಳು ಏನಾಗ್ತವೆ ಅಂದರೆ, ಡೆನೋಟ್ ಆ್ಯಕ್ಷನ್ ವಿಚ್ ಕೆನಾಟ್ ಬಿ ಡನ್ ಟು ಎನಿಥಿಂಗ್. ಯಾವುದೇ ಇದಕ್ಕೆ ಅವು ಕಾರಣವಾಗಿರೋಕ್ಕಿಲ್ಲ, ಅಲ್ಲಿ ಯಾವುದೇ ಆ್ಯಕ್ಷನ್ಗಳು ಇರೋದಿಲ್ಲ. ಈಗ ಗೋ ಅಂದರೆ ನಾವು ಹೋಗ್ತೇವೆ ಅಂತ ಹೇಳ್ತೀವಿ ಹೊರತು ಐ ಗೋ, ಐ ವಾಕ್, ಬರ್ಡ್ಸ್ ಫ್ಲೈ, ಡಾಗ್ ಜಂಪ್, ಕ್ಯಾಟ್ ಜಂಪ್ಸ್, ಡಾಗ್ ಜಂಪ್ಸ್, ಹೀಗೆ. ಈಗ ಚೈಲ್ಡ್ ಫಾಲ್, ಚೈಲ್ಡ್ ಸ್ಲೀಪ್ಸ್, ಹೀಗೆ ನಾವು ಹೇಳ್ಬೋದು. ಹೀಗೆ ಹೇಳಿದಾಗ ನಾವು ಅಲ್ಲಿ ಯಾವುದೇ ಕ್ರಿಯೆ ಒಂದು ವ್ಯಕ್ತಿ ಮಾಡ್ತಾ ಇದ್ದಾನೆ ಹೊರತು, ಆದರೆ ಯಾವುದೇ ಒಂದು ಕ್ರಮಪದ ಆ ಶಬ್ದಗಳಲ್ಲಿ ಬಂದಿರೋದಿಲ್ಲ. ಅದನ್ನೇ ನಾವು ಇಂಟ್ರಾನ್ಸಿಟಿವ್ ವರ್ಬ್ ಅಂತೇಳಿ ಹೇಳ್ತೀವಿ. ಇಲ್ಲಿ ಕೆಲವು ವೇಳೆ ನಾನು ಇವತ್ತಿನ ಒಂದು ವಿಚಾರ ಏನಕ್ಕೆ ತಗೊಂಡೆ ಅಂದರೆ, ಇಲ್ಲಿ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಎರಡನ್ನೂ ಕೂಡ ಇಲ್ಲಿ ನಾವು ಬಳಕೆ ಮಾಡ್ತೀವಿ ಶಬ್ದಗಳನ್ನ. ಅದನ್ನು ಇವಾಗ ಎರಡರಲ್ಲೂ ಇರಬೇಕಾದ್ರೆ ಅದನ್ನು ಯಾವ ರೀತಿ ಇಂಟ್ರಾನ್ಸಿಟಿವ್ ನಾವು ತಗೋಬೇಕು, ಇಂಟ್ರಾನ್ಸಿಟಿವ್ ಮಾಡ್ಕೋತೀವಿ ಟ್ರಾನ್ಸಿಟಿವ್ ವರ್ಬನ್ನ ಅನ್ನೋದನ್ನ ಇವತ್ತು ವಿಚಾರವನ್ನು ಇಲ್ಲಿ ನೀವು ಮನಗಾಣಬೇಕಾಗ್ತದೆ. ಅರ್ಥ ಮಾಡ್ಕೊಳ್ಳಿ ಈ ಮಾತನ್ನು. ಇಂಟ್ರಾನ್ಸಿಟಿವ್ ಏನು ಅಕರ್ಮ ಅಂತ ಇದೆಯಾ, ಇಲ್ಲಿ ಟ್ರಾನ್ಸಿಟಿವ್ ವರ್ಬನ್ನೇ ನಾವು ಅಕರ್ಮವಾಗಿ ಮಾಡ್ಕೋತಾ ಇದ್ದೀವಿ ಅಂತೇಳಿ ನಾನು ಹೇಳ್ತಾ ಇರೋದು. ನಿಮ್ಗೆ ಅರ್ಥ ಆಗಬೇಕು. ಇಲ್ಲಿ ಇಲ್ಲಿ ಆ್ಯಂಡ್ಸ್ ಅಂದರೆ ನಿಮ್ಗೆ ಗೊತ್ತಿದೆ. ಆ್ಯಂಡ್ಸ್ ಅಂದರೆ ಇರುವೆ. ದಿ ಆ್ಯಂಡ್ಸ್ ಫಾಟ್. ಇಲ್ಲಿ ಫೈಟ್
ಫಾಟ್ ಫಾಟ್. ಫೈಟ್ ಅಂದರೆ ಹೋರಾಟ ಮಾಡ್ತಕ್ಕಂಥದ್ದು. ಆ್ಯಂಟ್ ಫಾಟ್ ದ ವಾಸ್ಪ್ಸ್. ವಾಸ್ಪ್ಸ್ ಅಂದ್ರೇನು? ಕಣಜ, ಕಡಜ ಅಂತ ನಾವು ಹೇಳ್ತೀವಿ, ಕಣಜ ಅಂತಲೂ ಕೂಡ ಹೇಳ್ತೀವಿ ಆಡು ಭಾಷೆಯಲ್ಲಿ. ಕಣಜಗಳು ಮತ್ತು ಇನ್ನಿತರೆ ಕೀಟಗಳ ವಿರುದ್ಧ ಹೋರಾಟವನ್ನು ಮಾಡ್ತದೆ. ಯಾವುದೋ ಇರುವೆಗಳು ಕಚ್ಚೋ ಪ್ರಯತ್ನವನ್ನು ಅವು ಮಾಡ್ತವೆ. ಯಾವುದು? ದ ಆ್ಯಂಡ್ ಟ್ರೈ ಟು ಫೈಟ್. ಹಾಗಾಗಿ ಇಲ್ಲಿ ಎರಡನೇ ವಾಕ್ಯದಲ್ಲಿ ದ ಸ್ಯಾಟ್ ಅಂದರೆ ನಿಮ್ಗೆ ಗೊತ್ತಿದೆ, ಹೊಡೆತ. ಹಿಟ್ ಅಂತ ನಾವೇನು ಹೇಳ್ತೀವಿ, ಹೊಡೆತ ಇದೆಯಲ್ಲ ಅದು ಅದನ್ನು ಹೊಡೆತ ಅಂತ ಹೇಳಿ ನಾವು ಕನ್ನಡದಲ್ಲಿ ಹೇಳ್ತೀವಿ. ದ ಸ್ಯಾಟ್ ಸ್ನ್ಯಾಂಕ್. ಇದು ಸಿಂಕ್ ಅಂತ ಇದೆ, ಇಲ್ಲಿ ಸಿಂಕ್ ಸ್ನ್ಯಾಂಕ್ ಸಂಕ್ ಆಗುತ್ತೆ. ಈ ಕ್ರಿಯೆ ಬಗ್ಗೆ ಯಾಕೆ ನಾವು ಹೇಳ್ತೀವಿ ಅಂದರೆ, ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಕು, ಪಾಸ್ಟ್ ಟೆನ್ಸಲ್ಲಿ ಸ್ಯಾಂಕ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ಲಿ ಸಂಕ್ ಆಗ್ತದೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇರ್ತದೆ ಫೆಲ್ಲಿಂಗು. ಅದರಲ್ಲಿ ನಾನು ಮೊದಲೇ ಹಿಂದಿನ ಪಾಠದಲ್ಲಿ ಹೇಳಿದ್ದೀನಿ, ಅದನ್ನು ಸ್ಟ್ರಾಂಗ್ ವರ್ಬ್ ಮತ್ತು ವೀಕ್ ವರ್ಬ್ ಅಂತೇಳಿ. ವೀಕ್ ವರ್ಬ್ ಅಂದರೆ ಏನು, ಸ್ಟ್ರಾಂಗ್ ವರ್ಬು ಅಂತ ಹೇಳಿದರೆ ಈ ಮೇಯ್ನ್ ವರ್ಬ್ಗಳನ್ನ ಯಾವ ರೀತಿ ನಾವು ವಿಂಗಡಣೆ ಮಾಡಿರ್ತೀವಿ, ಅಲ್ಲಿ ಫೆಲ್ಲಿಂಗ್ ವ್ಯತ್ಯಾಸ ಏನಾಗ್ತದೆ ಅಂತ ಹಿಂದಿನ ಪಾಠಗಳಲ್ಲಿ ನಾನು ಹೇಳಿದ್ದೀನಿ. ಅದನ್ನು ಹಿಂದೆ ನೀವು ಹೋದಾಗ ನಮ್ಮ ವಿಡಿಯೋಗಳಿಗೆ ನಿಮಗೆ ಅದರ ಬಗ್ಗೆ ಚೆನ್ನಾಗಿ ಅರ್ಥ ಆಗ್ತದೆ. ದ ಸ್ಯಾಟ್ ಸ್ನ್ಯಾಂಕ್ ದ ಸಿಪ್. ಸಿಪ್ ಅಂದರೆ ನಿಮಗೆ ಗೊತ್ತಿದೆ ಹಡಗು ಅಂತೇಳಿ. ಹೊಡೆತ, ಈ ಸಮುದ್ರಗಳ ಅಲೆಗಳ ಹೊಡೆತ ಏನಾಗ್ತದೆ, ಸಿಪ್ಪನ್ನು ಮುಳುಗಿಸುತ್ತೆ. ಸಿಪ್ ಏನಾಗ್ತದೆ, ಮುಳುಗ್ಬಿಡ್ತವೆ ಅದರ ಹೊಡೆತಕ್ಕೆ. ಅಂಥ ಹೊಡೆತಗಳು ಆ ಸಮುದ್ರದ ಅಲೆಯಾಗಿ ಹೇಳ್ತಾ ಇರ್ತವೆ ಸಮುದ್ರದಲ್ಲಿ. ಹಾಗೆ ಮೂರನೇದು ರಿಂಗ್ ದ ಬೆಲ್. ನಾನು ಹೇಳ್ತಾ ಇದ್ದೀನಿ, ರಿಂಗ್ ದ ಬೆಲ್ ಸುರೇಶ್. ಸುರೇಶ ಬೆಲ್ಲನ್ನು ಮಾಡ್ದ, ರಿಂಗ್ ಮಾಡ್ದ, ಬೆಲ್ಲನ್ನು ಹೊಡೆದ ಎಂಬ ಅರ್ಥ ಇಲ್ಲಿದೆ. ನಾಲ್ಕನೇದು ದ ಡ್ರೈವರ್ ಸ್ಟಾಪ್ಡ್ ದ ಬಸ್. ಇಲ್ಲಿ ಏನಾಗಿದೆ, ಬೆಲ್ಲು ಅನ್ನೋದು ಕರ್ಮಪದ, ಸಿಪ್ ಅನ್ನೋದು ಕೂಡ ಕರ್ಮಪದ, ಮತ್ತು ವ್ಯಾಸ್ಪ್ಸ್ ಅನ್ನೋದು ಕೂಡ ಇಲ್ಲಿ ಕರ್ಮಪದ. ಅಂದರೆ ಇಲ್ಲಿ ಆ್ಯಂಡ್ಸ್ ಮಾಡೋ ಕ್ರಿಯೆಗೆ ಇಲ್ಲಿ ಬಲಿ ಆಗ್ತದೆ ಇದು. ಹಾಗೆ ಇಲ್ಲಿ ಕೂಡ ಅಷ್ಟೇ, ಈ ಹೊಡೆತಕ್ಕೆ ಬಲಿ ಆಗ್ತಾ ಇರೋದು ಯಾವುದು, ಸಿಪ್ಪನ್ನು ಏನು ಮುಳುಗಿಸ್ಬಿಡುತ್ತೆ ಹೊಡೆತ ಅಂತ ಅರ್ಥ ಆಯಿತು. ಇಲ್ಲಿ ರಿಂಗ್ ದ ಬೆಲ್ ಸುರೇಶ್ ಏನು ಮಾಡ್ದ, ಬೆಲ್ಲನ್ನು ಹೊಡೆದ ಎಂಬ ಅರ್ಥ ಇದೆ. ದ ಡ್ರೈವರ್ ಸ್ಟಾಪ್ಡ್ ದ ಬಸ್ಸು ಡ್ರೈವರ್ ಮಾಡೋ ಕೆಲಸಕ್ಕೆ ಒಳಗಾದಾಗ ಅದು ಕರ್ಮಪದ ಆಗ್ತದೆ. ಬಸ್ ಅನ್ನೋದು ಅವನು ಮಾಡುವ ಕ್ರಿಯೆ ಸ್ಟಾಪ್ ಆಗ್ತದೆ. ಅದು ಸ್ಟಾಪ್ಡ್ ಅಂದರೆ ಇದು ಭೂತಕಾಲದಲ್ಲಿದೆ. ಡ್ರೈವರ್ ಬಸ್ಸನ್ನು ನಿಲ್ಲಿಸಿದ ಎಂಬ ಅರ್ಥ ಇದೆ. ಈ ಸ್ಪೀಕ್ ಅನ್ನೋದು ಇಲ್ಲಿ ಸ್ಪೋಕ್ಡ್ ಆಗಿದೆ. ಈ ಸ್ಪೋಕ್ಡ್ ದ ಟ್ರೂತ್. ಈ ಸ್ಪೋಕ್ಡ್ ದ ಟ್ರೂತ್, ಅವನು ನಿಜವನ್ನು ಹೇಳಿದ ಎಂಬ ಅರ್ಥದಲ್ಲಿದೆ. ನಿಜ ಅನ್ನೋದೇ ಇಲ್ಲಿ ಕರ್ಮಪದ ಆಗಿದೆ ಆ ಕ್ರಿಯಾಪದಕ್ಕೆ. ಹಾಗೆ ದ ಡಾಂಕಿ ಕಿಕ್ಡ್ ದ ಮ್ಯಾನ್. ಇಲ್ಲಿ ಡಾಂಕಿ ಅಂದರೆ ಕತ್ತೆ ಹೊಡೆತ ಕೊಟ್ಟಾಗ ಅಂದರೆ ಒದೆದಾಗ ಮನುಷ್ಯ ಏನಾಗ್ತಾನೆ, ಮನುಷ್ಯ ಈ ಒಂದು ಕ್ರಿಯೆಗೆ ಒಳಗಾದಾಗ ಆ ಮನುಷ್ಯನೇ ಇಲ್ಲಿ ಕರ್ಮಪದ ಆಗ್ತಾನೆ ಅನ್ನೋದಕ್ಕೆ ಇವತ್ತು ಇನ್ನೂ ಕ್ಲಿಯರಾಗಿ ಆಗ್ತಾ ಇದೆ ನಿಮಗೆ. ಐ ಫೀಲ್ ಎ ಸಿವಿಯರ್ ಪೈನ್ ಇನ್ ಮೈ ಬಾಡಿ. ಈಗ ನಮ್ಮ ಶರೀರ ಇದೆ, ನಮ್ಮ ಬಾಡಿ ಒಳಗಡೆ ಏನಾಗ್ತದೆ, ಇಲ್ಲಿ ಕ್ರಿಯೆ ಫೀಲ್ ಇದೆ. ಫೀಲ್ ಅಂದರೆ ಅನುಭವಿಸೋದು. ಎಂಥದನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ಇಲ್ಲಿ ಅಡ್ಜೆಕ್ಟಿವ್ ಆಗಿದೆ. ನಮಗೆ ತೀವ್ರವಾದ, ತಡ್ಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ಪೇನನ್ನು ಅನ್ನೋ ಅರ್ಥ ಇದೆ ಇಲ್ಲಿ. ಯಾವುದು? ಇದನ್ನು ನೀವು ಇದು ಅಡ್ಜೆಕ್ಟಿವ್ ಆದ್ರಿಂದ ಪೇನ್ ಅನ್ನೋದು ಇದು ನಾಮಪದ ಆಗಿದೆ, ನೌನು. ಅದು ಕರ್ಮವಾಗಿದೆ ನಮ್ಮ ಕ್ರಿಯೆಗೆ. ನಾನು ಹೇಳಿದೆ, ಯಾವುದೇ ವಸ್ತು, ವ್ಯಕ್ತಿ ಕರ್ಮವಾಗಿ ಬರ್ತಾನೆ ನಾವು ಮಾಡುವ ಕ್ರಿಯೆಗೆ. ಆ ಕ್ರಿಯಾಪದಗಳನ್ನ ನಾವಿಲ್ಲಿ ಟ್ರಾನ್ಸಿಟಿವ್ ವರ್ಬ್ ಅಂತೇಳಿ ಕರೀತೇವೆ ಅಂತ ಹೇಳಿದ್ದೆ. ಆ ರೀತಿಯಾಗಿ ಈಗ ಐ ಫೀಲ್ ಎ ಸಿವಿಯರ್ ಪೈನ್ ಇನ್ ಮೈ ಬಾಡಿ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಇನ್ ಮೈ ಬಾಡಿ ಅಂದರೆ ಇಲ್ಲಿ ಒಂದು ಪೇಜ್ ಮಾಡ್ಕೊಳ್ಳಿ. ನೀವು ಪೇಜ್ ಬಗ್ಗೆ ಅಂದರೆ ತುಂಬ ಮಾತಾಡಿದ್ದೀನಿ ನಾನು, ಅವಾಗ ತುಂಬ ಹೇಳಿದ್ದೀನಿ ಅದ್ರ ಬಗ್ಗೆ. ಇನ್ ಮೈ ಬಾಡಿ ಅಂದಾಗ ಇಲ್ಲೊಂದು ಪೇಜು, ಎಲ್ಲಿ ನಮ್ಮ ಶರೀರದಲ್ಲಿ ನಾವು ಅಗಾಧವಾದ, ತಡೆಯೋದಕ್ಕೆ ಆಗದೇ ಇರತಕ್ಕಂಥ, ಅನುಭವಿಸೋದಕ್ಕೆ ಆಗದೇ ಇರತಕ್ಕಂಥ, ತುಂಬ ನೋವು ಕೊಡ್ತಕ್ಕಂಥ ಆ ಒಂದು ಅಗಾಧವಾದ ನೋವನ್ನು ನಾವು ಅನುಭವಿಸ್ತೇವೆ, ನಾನು ಅನುಭವಿಸುತ್ತೇನೆ ಎಂಬ ಅರ್ಥ ಇಲ್ಲಿ ಇದೆ. ಇಲ್ಲಿ ಫೆಲ್ಟ್ ಆಗ್ತದೆ ಅಷ್ಟೇ ಭೂತಕಾಲದಲ್ಲಿ. ಪಾರ್ಟಿಸಿಪಲ್ ಕೂಡ ಫೆಲ್ಟ್ ಆಗ್ತದೆ.
ಇಲ್ಲಿ ಐ ಫೀಲ್ ಎ ಸಿವಿಯರ್ ಪೇನ್ ಇನ್ ಮೈ ಬಾಡಿ. ಹಾಗಾದರೆ ಇಲ್ಲಿ ಟ್ರಾನ್ಸಿಟಿವ್ ವರ್ಬ್ ಬಗ್ಗೆ ನಾನು ಮಾತನಾಡಿದೆ. ಆದರೆ ಇಲ್ಲೇನು ತೊಗೊಂಡಿದ್ದೀನಿ ಇಲ್ಲಿ ಯೂಸ್ಡ್ ಟ್ರಾನ್ಸಿಟಿವ್ಲಿ. ಇವುಗಳೆಲ್ಲ ನಾವು ಟ್ರಾನ್ಸಿಟಿವ್ ವರ್ಬ್ ಆಗಿ ತೊಗೊಂಡೇವೆ. ಅದಕ್ಕೆ ಟ್ರಾನ್ಸಿಟಿವ್ಲಿ ಅಂತ ಇದೆ. ಇಲ್ಲಿ ಇಂಟ್ರಾನ್ಸಿಟಿವ್ಲಿ ಅಂದರೆ ನಿಮ್ಗೆ ಅರ್ಥ ಆಗ್ತದೆ, ಇಲ್ಲಿ ಅಕರ್ಮವಾಗಿ, ಇಲ್ಲಿ ಸಕರ್ಮವಾಗಿ ಅಂತೇಳಿ. ಇಲ್ಲಿ ಈ ಆ್ಯಂಡ್ಸ್ ಇಲ್ಲಿದೆ, ಫಾಟ್ ಇಲ್ಲಿ ವರ್ತಮಾನ ಕಾಲದಲ್ಲಿ ಫೈಟ್ ಇದೆ. ಇಲ್ಲಿ ನಾವೇನು ತೊಗೊಂಡಿದ್ದೀವಿ, ಅಡ್ವರ್ಬ್ ಆಗಿ ವೆರಿ ಅನ್ನೋ ಶಬ್ದವನ್ನು ತಗೊಂಡಿದ್ದೀನಿ. ಮತ್ತು ಅಡ್ವರ್ಬ್ ಆಗಿ ಅದ್ರ ಬಗ್ಗೆ ತುಂಬ ಮಾತನಾಡಿದೆ. ಅಡ್ವರ್ಬ್ಗಳ ಬಗ್ಗೆ, ಅದ್ರ ಬಗ್ಗೆ ಹಿಂದಿನ ಪಾಠ ಇದೆ, ತುಂಬ ಅದು ವ್ಯೂಸಲ್ಲಿ ಓಡಿದೆ ಆ ವಿಡಿಯೋಗಳೆಲ್ಲ, ನೋಡಿ ಅದನ್ನು. ಸಮ್ ಆ್ಯಂಡ್ಸ್ ಫೈಟ್ ವೆರಿ ಫೈರಸ್ಲಿ. ವೆರಿ ಫೈರಸ್ಲಿ, ಭಯಂಕರವಾಗಿ ಅವು ಫೈಟ್ ಮಾಡ್ತವೆ, ಯಾವುದೋ ಹೋರಾಡ್ತವೆ ಅಂತ ಆಯಿತು. ಇಲ್ಲಿ ವ್ಯಾಸ್ಪ್ಸ್ ಇಲ್ಲ. ಇಲ್ಲಿ ಇವಾಗ ನಾವೇನು ಮಾಡ್ದೋ, ಇವಾಗ ನಾನು ಹೇಳಿದ್ದೆ ನಿಮಗೆ, ಕೆಲವು ಕ್ರಿಯಾಪದಗಳು ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಎರಡರಲ್ಲೂ ಬರ್ತವೆ. ಅದನ್ನು ನಾವು ಇಂಟ್ರಾನ್ಸಿಟಿವಲ್ಲಿ ಯಾವ ರೀತಿ ನಾವು ಬಳಕೆ ಮಾಡ್ಬೋದು ವಾಕ್ಯದಲ್ಲಿ ಅನ್ನೋದನ್ನ ತುಂಬ ಚೆನ್ನಾಗಿ ವಿವರಿಸ್ತಾ ಇದ್ದೀನಿ. ಇಲ್ಲಿ ಉದಾಹರಣೆಯನ್ನು ಕೊಟ್ಟು ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಯ್ತದೆ. ಸಮ್ ಆ್ಯಂಡ್ಸ್ ಫೈಟ್ ವೆರಿ ಫೈರಸ್ಲಿ. ಇಲ್ಲಿ ಅವು ಭಾಳ ತೀವ್ರವಾಗಿ, ಭಯಂಕರವಾಗಿ ಅವು ಹೋರಾಟವನ್ನು ಮಾಡ್ತದೆ ಅನ್ನೋ ಅರ್ಥ ಇದೆ ಇಲ್ಲಿ. ಎರಡನೇದು, ದ ಶಿಪ್ ಸ್ಯಾಂಕ್ ರ್ಯಾಪಿಡ್ಲಿ. ರ್ಯಾಪಿಡೆಡ್ಲಿ ಅಂದರೆ ವೇಗವಾಗಿ ಅದು ಮುಳುಗ್ತದೆ. ನಿಧಾನವಾಗಿ ಏನು ಮುಳುಗಲ್ಲ ನೀರಿನಲ್ಲಿ, ಅದು ಅದರ ತೂಕ ಹೆಚ್ಚಿರ್ತದೆ. ಅದರಿಂದ ಇಲ್ಲಿ ಏನಾಯಿತು ಅಂದರೆ ಟ್ರಾನ್ಸಿಟಿವ್ ಹೋಗಿ ಇಲ್ಲಿ ಇಂಟ್ರಾನ್ಸಿಟಿವ್ ಆಗಿದೆ. ಅಲ್ಲಿ ಮುಳುಗಿಸಿದ್ದೇನೆ ಇಲ್ಲಿ ಸ್ಯಾಟ್, ಇಲ್ಲಿ ಸ್ಯಾಟ್ ಇಲ್ಲ, ಇಲ್ಲಿ ಪಡ್ತಾ ಇಲ್ಲ, ಸಿಪ್ಪೆ ಮುಳುಗ್ತಾ ಇದ್ದಿಲ್ಲ. ದ ಶಿಪ್ ಸ್ಯಾಂಕ್ ರ್ಯಾಪಿಡ್ಲಿ. ಇಲ್ಲಿ ತನಕ ಇದು ರ್ಯಾಪಿಡ್ಲಿ ತೆಗೆದುಬಿಟ್ರೆ ಮುಳುಗಿತು ಎಂಬ ಅರ್ಥ ಆಗ್ತದೆ ಅಷ್ಟೇ. ಇಲ್ಲಿ ನಾವು ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ, ನಾವು ಟ್ರಾನ್ಸಿಟಿವ್ ಏನಿದೆ ಇಲ್ಲಿ, ಟ್ರಾನ್ಸಿಟಿವ್ಲಿ ಏನು ಮಾತಾಡಿದ್ವಿ ಅದನ್ನ ಇಂಟ್ರಾನ್ಸಿಟಿವ್ ಮಾಡುವಾಗ ನಾನು ಕೆಲವು ಅಡ್ವರ್ಬ್ ಶಬ್ದಗಳನ್ನ ನಾನು ಬಳಕೆ ಮಾಡಿದ್ದೇನೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಹೀಗೆ ಅಭ್ಯಾಸ ಮಾಡಿದ್ರೆ ಈ ಕ್ರಿಯಾಪದಗಳ ಬಗ್ಗೆ ಚೆನ್ನಾಗಿ ಇವತ್ತು ತಿಳಿದಿದ್ದೀರಾ ಎಂಬ ಅರ್ಥವನ್ನು ನಾನು ಮಾಡ್ಕೊಂಡಿದ್ದೀನಿ, ಮನಗಂಡಿದ್ದೇನೆ. ನೀವು ಮನಗಾಣ್ತಾ ಇದ್ದೀರಾ ಅಂತ ನಾವು ಅರ್ಥ ಮಾಡ್ಕೊತೀನಿ. ಈ ವಿಚಾರ ಬಂದಿರೋದಿಲ್ಲ, ಯಾರೂ ಹೇಳಿಲ್ಲ ಅನ್ನೋದನ್ನ ನಾನು ಅರ್ಥ ಮಾಡ್ತೀನಿ. ಅನೇಕ ಯೂಟ್ಯೂಬ್ಗಳಲ್ಲಿ ಬರ್ತಾ ಇರ್ತದೆ ಇಂಗ್ಲೀಷು, ಆದರೂ ಕೂಡ ನಾನು ಕೆಲವು ನೋಡ್ತೀನಿ, ನೋಡಬಾರ್ದು ಅಂತೇನಿಲ್ಲ. ಅಲ್ಲಿ ಏನನ್ನು ಬಿಟ್ಟರು ಅನ್ನೋದು ನಮ್ಗೆ ಅರ್ಥ ಆಯ್ತಾ ಇರ್ತದೆ. ಏನನ್ನು ಹೇಳಬೇಕಾಗಿತ್ತು ಅವರು, ಅಂದರೆ ಯಾವ ರೀತಿ ಹೇಳ್ಬೋದಾಗಿತ್ತು ಅಂತೇಳಿ ಅವ್ರದ್ದೇ ದಾಟಿಯಲ್ಲಿ ಅವ್ರು ಮಾಡ್ತಾ ಇರ್ತಾರೆ. ಅಲ್ಲಿ ಕೆಲವು ವ್ಯತ್ಯಾಸಗಳು ಕಾಣ್ಬೋದು. ಕಂಡ ತಕ್ಷಣಕ್ಕೆ ಅದನ್ನ ಸಂಪೂರ್ಣ ತಪ್ಪು ಅಂತ ನಾವು ಹೇಳಿ ಪರಿಗಣನೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ದ ಬೆಲ್ ರ್ಯಾಂಗ್ ಲೌಡ್ಲಿ. ಲೌಡ್ಲಿ ಅಂದರೆ ಶಬ್ದ, ಅತಿಯಾದ ಶಬ್ದದಿಂದ ಏನಾಯಿತು, ಬೆಲ್ ಆಯಿತು ಎಂಬ ಅರ್ಥ ಇದೆ. ದ ಬೆಲ್ ರ್ಯಾಂಗ್ ಲೌಡ್ಲಿ. ದ ಬಸ್ ಸ್ಟಾಪ್ಡ್ ಸಡೆನ್ಲಿ. ಸಡೆನ್ಲಿ ಅಂದರೆ ನಿಮಗೆ ಗೊತ್ತಿದೆ, ಇದ್ದಕ್ಕಿದ್ದ ಹಾಗೆ ಬಸ್ ಸ್ಟಾಪ್ ಆಯಿತು ಅಂತೇಳಿ. ಇಲ್ಲಿ ಯಾವುದೇ ವ್ಯಕ್ತಿ ನಿಲ್ಲಿಸಲಿಲ್ಲ. ಅದರಿಂದ ನಾವು ಇದನ್ನು ಇಂಟ್ರಾನ್ಸಿಟಿವ್ ಅಂತೇಳಿ ನಾವಿಲ್ಲಿ ತಿಳ್ಕೊಬೋದು ಈ ಶಬ್ದಗಳನ್ನ. ಆವಾಗ ಟ್ರಾನ್ಸಿಟಿವ್ ಆಗಿ ಬಳಕೆ ಆಗಿದ್ರೂ ಕೂಡ ಈ ರೀತಿ ನಾವು ಇಲ್ಲಿ ಅಡ್ವರ್ಬ್ಗಳನ್ನ ನಾವು ಬಳಸುತ್ತಾ ಅದಕ್ಕೆ ಸಂಬಂಧಪಟ್ಟಂಥ ಇವು ಕ್ರಿಯೆಗೆ ಹೊಂದುವಂಥ ಅಡ್ವರ್ಬ್ಗಳನ್ನ ಬಳಸುತ್ತಾ ನಾವೇನು ಮಾಡ್ತಾಯಿದ್ವಿ, ಇಲ್ಲಿ ಇಂಟ್ರಾನ್ಸಿಟಿವ್ ಆಗಿ ಆ ಒಂದು ಕ್ರಿಯಾಪದಗಳನ್ನ ಮಾಡಿಕೊಂಡು ಆ ವಾಕ್ಯನ ಇಂಟ್ರಾನ್ಸಿಟಿವಲ್ಲಿ ತೋರಿಸ್ತಾ ಇದ್ದೀನಿ ಇವಾಗ. ಹಿ ಸ್ಪೋಕ್ ಹಾರ್ಟಿಲಿ. ಇವನು ಭಾಳ ದುರಂಕಾರದಿಂದ, ಸೊಕ್ಕಿನಿಂದ ಅವನು ಏನು ಮಾಡ್ದ, ಇಲ್ಲಿ ಮಾತನಾಡಿದ. ಸ್ಪೋಕ್ ಮಾತನಾಡಿದ ಎಂಬ ಅರ್ಥ ಇದೆ, ಮಾತನಾಡಿದ. ಈ ಸ್ಪೋಕ್ ಹ್ಯಾಟಿಲಿ. ಆ ವ್ಯಕ್ತಿ ಏನು ಮಾಡ್ದ, ತುಂಬ ಸೊಕ್ಕಿನಿಂದ ಮಾತನಾಡಿದ ಎಂಬ ಅರ್ಥ ಬರ್ತಾ ಇದೆ. ಏನಕ್ಕೆ ಸೊಕ್ಕಿನಿಂದ ಅಂತ ಇದೆ ಅಂದರೆ ಅಡ್ವರ್ಬ್ ತಗೊಂಡಿದ್ದೀನಿ, ಅದರ ಅರ್ಥವನ್ನು ಅದು ಕೊಡ್ತಾ ಇದೆ. ಇಲ್ಲೂ ಕೂಡ ಅಷ್ಟೇ, ಸಡನ್ಲಿ ಎಂಬ ಅರ್ಥವನ್ನು ಕೊಡ್ತಾ ಇದೆ. ಲೌಡ್ಲಿ ಅಂದರೆ ಗಟ್ಟಿಯಾಗಿ ಎಂಬ ಅರ್ಥವನ್ನು ಕೊಡ್ತದೆ, ಶಬ್ದ ಹೆಚ್ಚಾಗಿ ಅಂತೇಳಿ. ಈ ರ್ಯಾಪಿಡ್ಲಿ ಅಂದರೆ ವೇಗವಾಗಿ. ಇಲ್ಲಿ ಸಡನ್ಲಿ ಅನ್ನೋ ಶಬ್ದ ಅಲ್ಲಿಗೆ ಅರ್ಥ ಸರಿ ಹೊಂದಲ್ಲ ಅಲ್ವಾ. ಸಡನ್ಲಿ ಮುಳುಗ್ತು ಅಂತ ಹೇಳ್ಬೋದೇನೋ, ಅದು ಆಡು ಭಾಷೆಯಲ್ಲಿ ಏನೋ ಸ್ವಲ್ಪ ಅಷ್ಟೇ. ಆದರೆ ನಾವು ಇಲ್ಲಿ ಮಾಡುವಾಗ ಯಾವುದೇ ಕ್ರಿಯೆಯನ್ನು ಮಾತನಾಡುವಾಗ ಆ ಕ್ರಿಯೆಯನ್ನು ನಾವು ವ್ಯತ್ಯಾಸ ಕಾಣಬೇಕು ಅಂದಾಗ ನಾವು ಏನು ಮಾಡಿದ್ವಿ, ಅದಕ್ಕೆ ಸಂಬಂಧಪಡುವಂಥ, ಹೊಂದುವಂಥ, ಹತ್ತಿರವಾಗಿ ಆ ಒಂದು ಅರ್ಥಕ್ಕೆ ಹೊಂದುವ ಇಲ್ಲಿ ಅಡ್ವರ್ಬ್, ಆ ಅರ್ಥವನ್ನು ಸೇರಿಸಿ ಇಲ್ಲಿ ಅಡ್ವರ್ಬ್ನ ನಾನು ಬಳಸಿದ್ದೀನಿ. ದಿಸ್ ಡಾಂಕಿ, ಇಲ್ಲೇನಾಗಿದೆ, ಡಾಂಕಿ ಕಿಕ್ಡ್ ದ ಮ್ಯಾನ್.
ಯಾವುದರಲ್ಲಿ? ಟ್ರಾನ್ಸಿಟಿವ್ಲಿ. ಇಲ್ಲಿ ಇಂಟ್ರಾನ್ಸಿಟಿವ್ಲಿ ಏನಾಗಿದೆ? ಇಲ್ಲೂ ನಾವು ಇಲ್ಲಿ ಸಕರ್ಮ, ಇಲ್ಲಿ ಅಕರ್ಮವಾಗಿ ಏನಾಗಿದೆ? ಹಾಗಾದರೆ ದಿಸ್ ಡಾಂಕಿ ನೆವರ್ ಕಿಕ್ಸ್, ಅದು ಎಂದೂ ಒದೆಯಲ್ಲ ಎಂಬ ಅರ್ಥದಲ್ಲಿ ಇದೆ. ಒದಿಲೇ ಇಲ್ಲ ಎಂಬ ಅರ್ಥವನ್ನು ನಾವು ಮಾಡ್ಕೋತೀವಿ. ಹೌ ಡು ಯು ಫೀಲ್? ಇಲ್ಲಿ ಏನಿದೆ? ಐ ಫೀಲ್ ಸಿವಿಯರ್ ಪೇಯ್ನ್ ಇನ್ ಮೈ ಬಾಡಿ. ಇಲ್ಲಿ ಕ್ವಶನ್ ಆಗಿ ನಾವು ತಗೊಂಡಿದ್ದೇವೆ, ನಾವು ಇಲ್ಲಿ ಕೇಳ್ತಾ ಇದ್ದೀವಿ. ಇಲ್ಲಿ ಫೀಲ್ ಅನ್ನೋ ಶಬ್ದ ಬಂದಿರೋದ್ರಿಂದ ಇಲ್ಲಿ ಅದಕ್ಕೋಸ್ಕರ ಹೌ ಡು ಯು ಫೀಲ್, ನಿನಗೆ ಏನು ಅನುಭವ ಆಗ್ತದೆ ಎಂಬ ಅರ್ಥದಲ್ಲಿ ಇದೆ. ಹಾಗಾಗಿ ಈಗ ಮೋಸ್ಟ್ ವರ್ಬ್ಸ್ ಕ್ಯಾನ್ ಬಿ ಯೂಸ್ಡ್ ಬೋತ್ ಆ್ಯಸ್ ಟ್ರಾನ್ಸಿಟಿವ್ ಆ್ಯಂಡ್ ಆ್ಯಸ್ ಇಂಟ್ರಾನ್ಸಿಟಿವ್ ವರ್ಬ್ಸ್. It is therefore better to say that verbs is used to transitively and intransitively. ಇಲ್ಲಿ ಏನಾಗಿದೆ ಅಂದರೆ ಮೋಸ್ಟ್ ವರ್ಬ್ಸ್ ಏನಾಗ್ತದೆ? ಹೆಚ್ಚಾಗಿ ವರ್ಬ್ಗಳು ಇಲ್ಲಿ ಯಾವಾಗ ಅಂದರೆ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ಆಗಿ ಉಪಯೋಗಿಸ್ತಾ ಇರ್ತೀವಿ. ಹಾಗೆ ನಾನು ಹೇಳಿದ್ದೀನಿ, ಎರಡು ರೀತಿಯಲ್ಲೂ ಉಪಯೋಗಿಸ್ತಾ ಇದ್ವಿ, ಕೆಲವು ಆ ರೀತಿ ಬರ್ತವೆ. ಇಟ್ ಈಸ್ ದೇರ್ಫೋರ್, ಅದಕ್ಕೋಸ್ಕರನೇ ಬೆಟರ್ ಟು ಸೇ ದಟ್ ದ ವರ್ಬ್ ಈಸ್ ಯೂಸ್ಡ್ ಟ್ರಾನ್ಸಿಟಿವ್ಲಿ. ಈ ಟ್ರಾನ್ಸಿಟಿವ್ಲಿ ಅಂತ ಏನು ಹೇಳಿದ್ವಿ, ಇಂಟ್ರಾನ್ಸಿಟಿವ್ಲಿ ಅಂತ. ಹೀಗೆ ಇಲ್ಲಿ ಇಂಟ್ರಾನ್ಸಿಟಿವ್ಲಿ ನಾವು ತೊಗೊಂಡಿದ್ವಿ. ಆವಾಗ ಅರ್ಥ ಆಗ್ತಾಯಿದೆ ನಿಮಗೆ ಏನಂತೇಳಿ. ಇವಾಗ ಇಂಟ್ರಾನ್ಸಿಟಿವ್ ಅಂದರೆ ಅಕರ್ಮದಲ್ಲಿ ಸಕರ್ಮ ಕ್ರಿಯಾಪದಗಳನ್ನ ಹೇಗೆ ಪರಿವರ್ತಿಸ್ಬೋದು, ಯಾವ ಶಬ್ದಗಳನ್ನ ಸೇರಿಸಿ ಪರಿವರ್ತನೆ ಆಯಿತು ಆ ವಾಕ್ಯ ಅನ್ನೋದನ್ನ ಇಲ್ಲಿ ನಾನು ಹೇಳಿದ್ದೀನಿ. ಹಾಗಾಗಿ ಇಂದಿನ ಪಾಠವನ್ನು ನಾನು ಮುಗಿಸುವ ಮೊದಲು ನಿಮಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ವರಿಗೂ ಧನ್ಯವಾದಗಳನ್ನ ಬಯಸ್ತಾ ಇದ್ದೀನಿ.